ನಮಸ್ತೆ. ಚೆನ್ನಾಗಿದ್ದೀರಾ? ಎಷ್ಟು ದೂರ ಬಿದ್ದು? ಪೂಜಿ ಸರೋಜ್ ನೋಡ್ಬಿಟ್ಟು ಹೋಗೋಣ ಅಂತೆ. ಮನೆ ಅಲ್ಲ ಇದೇ ಹೀಗಂತ ನಿಮ್ಮ ಮನೇಲಿ? ಇರೋ ಮನೇಲೆ. ಇವಾಗ ಇಲ್ಲಿದ್ದಾರೆ. ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಇರ್ತಾರೆ ಸರೋಜ್ ಅವ್ರು ಇಲ್ಲಿ ಅಣ್ಣ. ಸೂಜಿನೂ ಸರೋಜ್ ಅಂತಿದ್ರೆ ಮೊದ್ಲು ಸುದ್ದಿ ನನ್ ಮುಟ್ಟೋದು. ಅವ್ರ ಮನೆ ಬಿಟ್ಟು ಬರ್ತದ ಏನಾಯ್ತಣ್ಣ? ಸರೋಜ್ ಗಂಡ ಗಂಗಾಧರ ಐತ್ನಲ್ಲ ಅವನ. ಅಯ್ಯೋ ಶಿವನೇ, ಗಂಗಾಧರ ಓಟ್ನ ಇದ್ರೆ ಅವ್ನು ನೆನಪು ಕಾಡುತ್ತೆ. ಒಂದೆರಡು ದಿನ ಸ್ಲಮ್ ಅಲ್ಲಿ ನಿಮ್ಮೆಲ್ಲರ ಜೊತೆ ಸೂಜಿನೂ ಕರ್ಕೊಂಡು ಹೋಗಿ ಬರ್ತೀನಿ ಅಂತಂದ್ರು. ದುಃಖ ಮರೆತು ನೆಮ್ಮದಿವಾಗಿದ್ರೆ ಹೋಗ್ಬಾ ಅಂತ ನಾನೇ ಹೇಳಿದೆ. ಆದ್ರೆ ಅವಳು ಈ ಕಡೆ ತಲೆನೇ ಇಲ್ವಲ್ಲಣ್ಣ. ಇಲ್ಲಿಗೆ ಬರ್ಲಿಲ್ವಾ? ಹಾಗಾದ್ರೆ ಎಲ್ಲಿಗೆ ಹೋದ್ಲು? ಇಲ್ಲಣ್ಣ, ಅವ್ರು ಇಲ್ಲಿಗೆ ಬರ್ಲೇ ಇಲ್ಲ. ಸೂಜಿ ಸರೋಜ ಬಂದ್ರೆ ನಾನು ಬಂದಿದ್ದೆ ಅಂತ ಹೇಳಿ. ನನ್ನ ನಂಬರು ಫೋನ್ ಮಾಡಕ್ಕೆ ಹೇಳಿ. ಸರಿ ಅಣ್ಣ. ಎಲ್ಲಿಗೆ ಹೋದ್ರಿ ಇವರು? Shri, what happened? ರಾಜು, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ರಾಜು. ಸೂಜಿಗೂ ಸರೋಜಂಗೂ ಏನೋ ಆಗ್ಬಿಡುತ್ತೆ ಅಂತ ಭಯ ಆಗ್ತಾ ಇದೆ. ಹೆಲ್ಪ್ಲೆಸ್ ಆಗಿದ್ದ ಸರೋಜ ಸೂಜಿನ ಕಣ್ಣೀರು ಹಾಕ್ಸಿ ಮನೆ ಬಿಟ್ಟು ಓಡಿಸಿದ್ರಿ. ಈಗ ನೀವು ಅವ್ರ ಬಗ್ಗೆ ಕಣ್ಣೀರು ಹಾಕ್ತಿದ್ದೀರಾ. ಏನಿದೆಲ್ಲ? ನಾನು ಮನೆ ಬಿಟ್ಟು ಓಡಿಸಿದ್ದಕ್ಕೂ ಆಮೇಲೆ ಅವರನ್ನ ಹುಡ್ಕೊಂಡು ಸ್ಲಮ್ ಹೋಗಿದ್ದಕ್ಕೂ ಕಾರಣಗಳಿದಾವೆ. ನಾನು ಫುಲ್ ರೇಟ್ ಕೊಡ್ತೀನಿ. ಅವರಿಬ್ರು ಮಿಸ್ಸಿಂಗ್ ಅಂತ ರಿಪೋರ್ಟ್ ಮಾಡ್ತೀನಿ. ಹಲೋ, ನನ್ನಿಂದಲೇ ಎಸ್ಕೇಪ್ ಆಗ್ತಾ ಇದ್ಯಾ?